ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ನಾನು ಗಿರೀಶ್ ಹೆಗಡೆ, ಕನಕದಾರ ಫೈನಾನ್ಷಿಯಲ್ ಸರ್ವೀಸಸ್, ಬಂಟ್ವಾಳ, ಮಂಗಳೂರು ವತಿಯಿಂದ ಎಲ್ರಿಗೂ ಕೂಡ ಹೃತ್ಪೂರ್ವಕವಾದಂತಹ ಪ್ರಣಾಮಗಳು ಹಾಗೂ ಶುಭ ಹಾರೈಕೆಗಳು. ಆತ್ಮೀಯರೇ, ಭಾಳ ದಿವಸಗಳ ನಂತರ ಒಂದು ಅತ್ಯಂತ ಮಹತ್ವದ ವಿಚಾರದ ಮೇಲೆ ಒಂದು ಸಣ್ಣ ವಿಡಿಯೋ ಸಂದೇಶವನ್ನು ನಿಮಗೆ ಕಳಿಸ್ತಾ ಇದ್ದೇನೆ. ದಯವಿಟ್ಟು ಚೆನ್ನಾಗಿ ಇದನ್ನು ಗಮನವಿಟ್ಟು ಕೇಳಿಸಿಕೊಳ್ಳಿ, ಹಾಗೆ ನಿಮ್ಮ ಎಲ್ಲ ಆತ್ಮೀಯರಿಗೆ ಇದನ್ನು ತಲುಪಿಸಿ. ಇದೇನೆಂದರೆ ರಿಗಾರ್ಡಿಂಗ್ LIC ಇನ್ವೆಸ್ಟ್ಮೆಂಟ್. ಯಾಕೆ LIC ಇನ್ವೆಸ್ಟ್ಮೆಂಟ್ ತುಂಬ ಮುಖ್ಯ ಅಂತ ಹೇಳಿ. ಮೊದಲನೇದಾಗಿ LICಯ ಇನ್ವೆಸ್ಟ್ಮೆಂಟ್ಗಳಲ್ಲಿ ಎರಡು ಕನ್ಸೆಪ್ಟ್ ಇದೆ. ಒಂದು ಇನ್ವೆಸ್ಟ್ಮೆಂಟ್ ಕನ್ಸೆಪ್ಟ್ ಪ್ಲಸ್ ಇನ್ಶೂರೆನ್ಸ್ ಕನ್ಸೆಪ್ಟ್. ಹಾಗಾಗಿ ಇದೆರಡರ ಕಾಂಬಿನೇಷನ್ ಆಗಿದೆ. ಹಾಗಾಗಿ ಇದು ತುಂಬ ನಮಗೆ ನಮ್ಮ ಜೀವನದ ತುರ್ತು ಸಂದರ್ಭಗಳಲ್ಲಿ ಹಾಗೂ ನಮ್ಮ ಆರ್ಥಿಕ ಅಭಿವೃದ್ಧಿಯಲ್ಲಿ ಎರಡರಲ್ಲಿಯೂ ಕೂಡ ಇದು ಪಾತ್ರವನ್ನು ವಹಿಸ್ತದೆ. ಅಂದರೆ ಇನ್ಶೂರೆನ್ಸ್ ಕನ್ಸೆಪ್ಟ್ನಲ್ಲಿ ನಮಗೆ ಒಳ್ಳೆಯ ರಿಟರ್ನ್ಸ್, ಆದಾಯವನ್ನು ನಾವು ಪಡೆದುಕೊಳ್ಬೋದಾದರೆ, ಹಾಗೂ ನಮ್ಮ ಶ್ಯೂರ್ ಇವೆಂಟ್, ಈಗಾಗಲೇ ನಾನು ಹಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನಮ್ಮ ಜೀವನದಲ್ಲಿ ಬರುವಂಥ ಅನೇಕ ಶ್ಯೂರ್ ಇವೆಂಟ್ ಅಂದರೆ ಖಾತ್ರಿಯಾಗಿ ಬರುವಂತಹ, ಉದಾಹರಣೆಗೆ ಮಕ್ಕಳ ಎಜುಕೇಷನ್ ಇರ್ಬೋದು, ಅಥವಾ ಮಕ್ಕಳ ಮದುವೆ ಇರ್ಬೋದು, ಹಾಗೆ ಅದೇ ರೀತಿ ನಮ್ಮ ರಿಟೈರ್ಮೆಂಟ್ ಇರ್ಬೋದು, ಇದೆಲ್ಲ ಶ್ಯೂರ್ ಇವೆಂಟ್. ಈ ರೀತಿಯ ಯಾವುದು ಲಾಂಗ್ ಟರ್ಮ್ ನಮ್ಮ ಫೈನಾನ್ಷಿಯಲ್ ಗೋಲ್ಸ್ ಇದೆ ಅಥವಾ ಒಂದು ಜವಾಬ್ದಾರಿ ಇದೆ, ಅದನ್ನು ನಿರ್ವಹಿಸಲಿಕ್ಕೆ ಇದು ತುಂಬಾ ಸಹಾಯ ಮಾಡ್ತಾ ಬಂದಿದೆ. ಸೊ ಇದು ತುಂಬ ಪ್ರಾಕ್ಟಿಕಲ್ ಆದಂತಹ ಒಂದು ವಿಚಾರ. ಭಾಳಷ್ಟು ಜನ ಇದನ್ನು ಅರ್ಥ ಮಾಡಿಕೊಳ್ಳದೆ LIC ಇದೊಂದು ಇನ್ವೆಸ್ಟ್ಮೆಂಟೇ ಅಲ್ಲ, ಇದು ವೇಸ್ಟ್, ಈ ಥರ ಎಲ್ಲ ಒಂದು ತಪ್ಪು ತಿಳುವಳಿಕೆಯನ್ನು ಹೊಂದಿರುತ್ತಾರೆ. ಹಾಗಾಗಿ ನಾನು ಅದನ್ನು ಪುನಃ ಹೇಳ್ತಾ ಇದ್ದೇನೆ. LICಯಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಕನ್ಸೆಪ್ಟ್ ಪ್ಲಸ್ ಇನ್ಶೂರೆನ್ಸ್ ಕನ್ಸೆಪ್ಟ್ ಇದೆ. ಹಾಗಾಗಿ ಇಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಚೆನ್ನಾಗಿ ಬೆಳೆಯುತ್ತೆ, ಒಳ್ಳೆಯ ರಿಟರ್ನ್ಸ್ ಕೂಡ ಸಿಗುತ್ತೆ, ಪ್ಲಸ್ ಅದರ ಜೊತೆಗೆ ನಮ್ಮ ಜೀವನಕ್ಕೆ ಒಂದು ಸುರಕ್ಷಾ ಕವಚ ನಮ್ಮ ಕುಟುಂಬಕ್ಕೆ ದೊರೆಯುತ್ತೆ ಅಂತ ಹೇಳ್ತಾ ಮುಖ್ಯವಾದ ವಿಚಾರಕ್ಕೆ ಬರ್ತೇನೆ. ಸೊ ಇದರಲ್ಲಿ 3 ಮುಖ್ಯವಾದಂಥ ವಿಚಾರಗಳು, ಅಂದರೆ ಒಂದು ಟ್ರಯಾಂಗಲನ್ನು ನೀವು ಯೋಚನೆ ಮಾಡಬೇಕು. ಆ ಟ್ರಯಾಂಗಲಲ್ಲಿ, ಅಂದರೆ ಒಂದು ತ್ರಿಭುಜದಲ್ಲಿ 3 ಭಾಗ ಇರುತ್ತೆ, 3 ಸೈಡ್ಸ್ ಇರುತ್ತೆ. ಸೊ ಹಾಗಾಗಿ ಅದರಲ್ಲಿ ಮೊದಲನೇದು ಕ್ಯಾಪಿಟಲ್ ಪ್ರೊಟೆಕ್ಷನ್. ಏನಿದು ಅಂದರೆ ನಾವು ಹೂಡಿದಂತಹ ಬಂಡವಾಳ ಏನಿದೆ, ನಮ್ಮ ಹೂಡಿಕೆ ಏನಿದೆ, ಇದು ಭದ್ರವಾಗಿರುತ್ತೆ. ಹೇಗೆ ಹೇಳ್ತೀರಾ ಅಂದರೆ LICಯ ಇನ್ವೆಸ್ಟ್ಮೆಂಟಿಗೆ ಸೆಂಟ್ರಲ್ ಗೌರ್ಮೆಂಟಿನ ಗ್ಯಾರಂಟಿ ಇದೆ. ಅದನ್ನು ಸಾವರಿನ್ ಗ್ಯಾರಂಟಿ ಅಂತ ಹೇಳ್ತಾರೆ, ಆ್ಯಸ್ ಪರ್ ದ ಸೆಕ್ಷನ್ 37 ಆಫ್ LIC ಆ್ಯಕ್ಟ್ 1956. ಸೊ ಇದನ್ನು ನೀವು ಗೂಗಲ್ ಕೂಡ ಸರ್ಚ್ ಮಾಡ್ಬೋದು. ಸೆಕ್ಷನ್ 37 ಆಫ್ LIC ಆ್ಯಕ್ಟ್ 1956 ಇದೇನು ಮಾಡುತ್ತೆ ಅಂದರೆ ನಮ್ಮ ಹೂಡಿಕೆಗೆ ಸಂಪೂರ್ಣವಾಗಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ, ಇದು ಆ ಒಂದು ಭದ್ರತೆಯನ್ನು ನೀಡುತ್ತೆ. ಯಾವುದೇ ಸಂದರ್ಭದಲ್ಲಿ ಕೂಡ ನಮ್ಮ ಹೂಡಿಕೆಯ ಹಣ ಏನಿದೆ, ಬಂಡವಾಳ ಏನಿದೆ, ಅದು ನಮಗೆ ಖಂಡಿತವಾಗಿ ಕೂಡ ಲಾಸ್ ಆಗಲ್ಲ. ಇದು ಮೊದಲನೇದು, ಕ್ಯಾಪಿಟಲ್ ಪ್ರೊಟೆಕ್ಷನ್. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇವತ್ತಿನ ದಿನಗಳಲ್ಲಿ ತುಂಬ ಜನ, ಅದರಲ್ಲೂ ಯಂಗ್ಸ್ಟರ್ಸ್ ಏನು ಮಾಡ್ತಾ ಇದ್ದಾರೆ, ಶೇರ್ ಮಾರ್ಕೆಟು, ಮ್ಯೂಚುವಲ್ ಫಂಡ್ ಈ ಥರ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆದರೆ ಅಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಅವರ ಆ್ಯಡ್ಗಳಲ್ಲೇ ಬರುತ್ತೆ, ಏನು ಬರುತ್ತೆ, ಕೊನೆಯದಾಗಿ ಚಿಕ್ಕದಾಗಿ ನಮಗೆ ಅರ್ಥ ಆಗದೇ ಇರೋ ರೀತಿಯಲ್ಲಿ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್, ಈ ಥರ. ಸೊ ಆ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ, ಇಟ್ ಇಸ್ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್ ಅಂತ ಹೇಳ್ತಾರೆ. ರೀಡ್ ದ ಡಾಕ್ಯುಮೆಂಟ್ಸ್ ಕೇರ್ಫುಲಿ ಬಿಫೋರ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ. ಸೊ ಇದನ್ನು ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾರೆ. ಸೊ ಅದರ ಉದ್ದೇಶ ಏನಂದರೆ ಅಲ್ಲಿ ಕ್ಯಾಪಿಟಲ್ ಪ್ರೊಟೆಕ್ಷನ್ನೇ ಇಲ್ಲ. ಅದರ ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ ಏನಂದರೆ ಇಟ್ ಇಸ್ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್. ಮಾರ್ಕೆಟ್ ರಿಸ್ಕ್ ಅಂದರೆ ಏನು, ಯಾರಾದರೂ ವಿಚಾರಿಸಿದಿರಾ? ಸೊ ಮಾರ್ಕೆಟ್ ರಿಸ್ಕ್ ಅಂದರೆ ಇವತ್ತಿನ ದಿನಗಳಲ್ಲಿ ತುಂಬಾ ರಿಸ್ಕ್ ಇದೆ. ಯಾಕೆಂದರೆ ಅದು ಎಕಾನಮಿಯ ಅಪ್ಸ್ ಆ್ಯಂಡ್ ಡೌನ್ಸಿಂದ ಆಗಿರ್ಬೋದು, ಅಥವಾ ಆ ಪರ್ಟಿಕ್ಯುಲರ್ ಕಂಪನಿಗಳಲ್ಲಿ ಆಗುವಂಥ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ಬೋದು, ಮ್ಯಾನೇಜ್ಮೆಂಟಿನ ಪ್ರಾಬ್ಲಮ್ಸ್ಗಳಿರ್ಬೋದು, ಈ ರೀತಿ ಹಲವು ರಿಸ್ಕ್ಗಳಲ್ಲಿ ಬರುತ್ತೆ. ಅದು ಯಾವುದೇ ಸೆಕ್ಟರ್ ಸ್ಪೆಸಿಫಿಕ್, ಯಾವುದೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಇರ್ಬೋದು, ಆಟೋಮೊಬೈಲ್ ಸೆಕ್ಟರ್ ಇರ್ಬೋದು, ಫೈನಾನ್ಷಿಯಲ್ ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್, ಈ ಥರ ಬೇರೆ ಸೆಕ್ಟರ್ಗಳಲ್ಲಿ ಸ್ಪೆಸಿಫಿಕ್ ಆದಂಥ ರಿಸ್ಕ್ಗಳಿರುತ್ತೆ. ಉದಾಹರಣೆಗೆ ಕೊರೋನಾ ಟೈಮಲ್ಲಿ ಹೋಟೆಲ್ ಬಿಸ್ನೆಸ್ ಎಲ್ಲ ಲಾಸ್ ಆಯಿತು. ಸೊ ಈ ರೀತಿ. ಮತ್ತು
ಟೂರಿಸಮ್ ಸೆಕ್ಟರ್ ಲಾಸ್ ಆಯಿತು. ಸೊ ಈ ಥರ ಸಂದರ್ಭದಲ್ಲಿ ಆ ಸೆಕ್ಟರ್ ಸ್ಪೆಸಿಫಿಕ್ ರಿಸ್ಕ್ ವರ್ಕ್ ಆಗುತ್ತೆ. ಅದೇ ರೀತಿ ನಮ್ಮ ಎಕಾನಮಿ ರಿಸ್ಕ್, ನಮ್ಮ ದೇಶದ ಎಕಾನಮಿಯಲ್ಲಿ ಏನಾದರೂ ವ್ಯತ್ಯಾಸ ಆದರೆ, ಗವರ್ಮೆಂಟ್ ಚೇಂಜಸ್ ಆದರೆ, ಸೊ ಅದರಿಂದ ರಿಸ್ಕ್ಗಳು ಬರುತ್ತೆ. ಅದೇ ರೀತಿ ಇನ್ನೊಂದೇನೆಂದರೆ, ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿನಗಳಲ್ಲಿ ನಾವು ಕಾಣ್ತಾ ಇರುವಂಥದ್ದೇನೆಂದರೆ ಗ್ಲೋಬಲ್ ರಿಸ್ಕ್, ದಟ್ ಈಸ್ ಜಿಯೋ ಪೊಲಿಟಿಕಲ್ ರಿಸ್ಕ್. ಇವತ್ತಿನ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಏನೊಂದು ರಾಜಕೀಯ ವ್ಯವಸ್ಥೆ ಇದೆ, ಇದರಿಂದಾಗಿ ಏನಾಗ್ತಾ ಇದೆ, ನಮ್ಮ ಮಾರ್ಕೆಟ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ. ಸೊ ಇದರಿಂದಾಗಿ ನಮ್ಮ ಹೂಡಿಕೆಯಲ್ಲಿ ಭಾಳಷ್ಟು ಏರುಪೇರುಗಳು ಖಂಡಿತವಾಗಿಯೂ ಆಗುತ್ತೆ. ಸೊ ಇದನ್ನು ಜಿಯೋ ಪೊಲಿಟಿಕಲ್ ರಿಸ್ಕ್ ಅಂತ ಹೇಳ್ತೀವಿ. ಈ ರೀತಿ ಹಲವಾರು ರಿಸ್ಕ್ಗಳು ನಮ್ಮ ಈ ಒಂದು ಇವತ್ತಿನ ಇನ್ವೆಸ್ಟ್ಮೆಂಟ್ಗಳಲ್ಲಿ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಇದನ್ನು ಗಮನಿಸದೇ ನಾವು ಹೋದರೆ ನಾವು ತುಂಬ ಲಾಸ್ಗೆ ಒಳಗಾಗಬೇಕಾಗತ್ತೆ. ಈಗ ತುಂಬ ಯಂಗಸ್ಟರ್ಸು ಈ ರೀತಿಯ ಮಾರ್ಕೆಟ್ ರಿಲೇಟೆಡ್ ಇನ್ವೆಸ್ಟ್ಮೆಂಟಲ್ಲಿ ಆ ಒಂದು ಹಣವನ್ನು, ಅವರ ಒಂದು ಇನ್ವೆಸ್ಟ್ಮೆಂಟನ್ನು ಹಾಕಿ ತುಂಬ ಲಾಸನ್ನು ಮಾಡಿಕೊಳ್ತಾ ಇದ್ದಾರೆ. ಎಷ್ಟೋ ಸೆಲೆಬ್ರಿಟೀಸ್ಗಳು ಕೂಡ ತಮ್ಮ ಗಳಿಸಿದಂಥ ಹಣವನ್ನು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಹಾಕಿ ಸೊ ದೇ ಆರ್ ಲೂಸಿಂಗ್ ದೇರ್ ಕ್ಯಾಪಿಟಲ್. ಇನ್ನು ಪಾಂಜಿ ಸ್ಕೀಮ್ಸ್ ಮತ್ತು ಫ್ರಾಡ್ ಸ್ಕೀಮ್ಸ್ಗಳ ಬಗ್ಗೆ ಅಂತೂ ಹೇಳೋದೇ ಬೇಡ, ದಿನ ಬೆಳಗಾದರೆ ಪೇಪರಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಇಷ್ಟೆಲ್ಲದರ ಮಧ್ಯೆ ಈ ರೀತಿ ಅನ್ಸರ್ಟನಿಟೀಸ್ ಇರುವಾಗ, ನಮ್ಮ ಹಾಕಿದ ಹಣದ ಮೇಲೆ ಅಂದರೆ ಬಂಡವಾಳವೇ ಅಷ್ಟು ರಿಸ್ಕಲ್ಲಿರುವಾಗ, ಇಲ್ಲಿ ಈ ಒಂದು ಕ್ಯಾಪಿಟಲ್ ಪ್ರೊಟೆಕ್ಷನ್ ಎಷ್ಟು ಭದ್ರವಾಗಿದೆ ಅಂದರೆ ಇದು 100% ನಮಗೆ ಭದ್ರವಾಗಿದೆ. ಅದೇ ರೀತಿ ಇನ್ನೊಂದು ಸೈಡ್ ನಾನು ಹೇಳ್ತಾ ಇದ್ದೇನೆ, ಟ್ರಯಾಂಗಲನ್ನು ನೀವು ಯೋಚನೆ ಮಾಡಬೇಕು. ಒಂದು ಸೈಡ್ ಕ್ಯಾಪಿಟಲ್ ಪ್ರೊಟೆಕ್ಷನ್ ಬೇಸ್ ಏನಿದೆ, ಇನ್ನೊಂದು ಸೈಡನ್ನು ನಾವು ಕನ್ಸಿಡರ್ ಮಾಡಿದರೆ ರಿಟರ್ನ್ಸ್ ಅಂತ ತೊಗೊಳ್ಬೋದು. ಆ ರಿಟರ್ನ್ಸ್ ಎಷ್ಟಿದೆ, LIC ಇನ್ವೆಸ್ಟ್ಮೆಂಟ್ಗಳಲ್ಲಿ ರಿಟರ್ನ್ಸ್ ನಿಮಗೆ 5.5% ಹಿಡಿದು 7% ತನಕ ಇವತ್ತು ಸಿಗ್ತಾಯಿದೆ. ಸಾಮಾನ್ಯವಾಗಿ ಕೆಲವು ಹೆಚ್ಚು ಇರ್ಬೋದು. ಆದರೆ ಮುಖ್ಯವಾಗಿ ಈ ಎಂಡೋಮೆಂಟ್ ಪಾಲಿಸಿಗಳಲ್ಲಿ, ಗ್ಯಾರಂಟಿಡ್ ಪಾಲಿಸಿಗಳಲ್ಲಿ ನಿಮಗೆ 5.5% ಹಿಡಿದು 7% ತನಕ IRR ಸಿಗುತ್ತೆ. ಆದರೆ ಇದು ಯಾವ ರೀತಿಯ ರಿಟರ್ನ್ಸ್ ಅಂದರೆ ಇಟ್ ಈಸ್ ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸ್. ಇದನ್ನು ನೀವು ದಯವಿಟ್ಟು ಗಮನಿಸಬೇಕು. ಅಂದರೆ ಇದು ಟ್ಯಾಕ್ಸ್ ಫ್ರೀ ಆದಂಥ ರಿಟರ್ನ್ಸ್ ಅಥವಾ ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸ್ ಅಂತ ಹೇಳ್ತೀವಿ. ಬೇರೆ ಎಲ್ಲ ಇನ್ವೆಸ್ಟ್ಮೆಂಟ್ಗಳಲ್ಲಿ ನಿಮಗೆ ಹೈಲೈಟ್ ಮಾಡುವಂಥದ್ದು, ಅವರು ಹೇಳುವಂಥದ್ದು ಏನಿದೆ ಅದೆಲ್ಲವೂ ಕೂಡ ಟ್ಯಾಕ್ಸಬಲ್ ರಿಟರ್ನ್ಸ್, ಅಂದರೆ ಪ್ರೀ ಟ್ಯಾಕ್ಸ್ ರಿಟರ್ನ್ಸ್. ಸೊ ಹಾಗಾಗಿ ಯಾರೇ ಒಬ್ಬರು ಒಂದು 6% ರಿಟರ್ನ್ಸನ್ನು ಇಲ್ಲಿ ತಗೊಳ್ತಾ ಇದ್ದಾರೆ ಅಂದರೆ ಇದು ಟ್ಯಾಕ್ಸ್ ಫ್ರೀ ಆದ ರಿಟರ್ನ್ಸು. ಅಂದರೆ ಗೆಟಿಂಗ್ 6% ಟ್ಯಾಕ್ಸ್ ಫ್ರೀ ಈಸ್ ಆ್ಯಸ್ ಗುಡ್ ಆ್ಯಸ್ ಗೆಟಿಂಗ್ ಆಲ್ಮೋಸ್ಟ್ 9% ಟ್ಯಾಕ್ಸಬಲ್. ಹಾಗೆ ಸೊ ಡಿಪೆಂಡಿಂಗ್ ಆನ್ ದ ಟ್ಯಾಕ್ಸ್ ಸ್ಲ್ಯಾಬ್. ಸೊ ಹಾಗಾಗಿ ಇಲ್ಲಿ ಅದು ಮುಖ್ಯ ಆಗುತ್ತೆ. ಸೊ 5.5% ಹಿಡಿದು 7%ವರೆಗೆ ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ ಸಿಗ್ತಾ ಇದೆ, ವಿಚ್ ಈಸ್ ಆ್ಯಸ್ ಗುಡ್ ಆ್ಯಸ್ ಗೆಟಿಂಗ್ 8 to 10% ಡಿಪೆಂಡಿಂಗ್ ಆನ್ ದ ಟ್ಯಾಕ್ಸ್ ಸ್ಲ್ಯಾಬ್. ಹಾಗೆ ಇನ್ನು ಮುಖ್ಯವಾದ ಒಂದು ವಿಚಾರ ಏನಂದರೆ, ಇಲ್ಲಿ ಅಲಾಂಗ್ ವಿತ್ ದ ರಿಟರ್ನ್ಸ್ ನಮಗೆ ರಿಸ್ಕ್ ಕವರೇಜ್ ಇರುತ್ತೆ. ಅದ ಎಕ್ಸಾಂಪಲನ್ನು ನಂತರ ಹೇಳ್ತೇನೆ. ಅದೇ ರೀತಿ ಇನ್ನೊಂದು ಸೈಡ್, ಟ್ರಯಾಂಗಲ್ ಇನ್ನೊಂದು ಸೈಡ್, ಮುಖ್ಯವಾದ ಸೈಡ್ ಏನಂದರೆ ಟ್ಯಾಕ್ಸೇಷನ್. ಬಂಧುಗಳೇ, ನೀವು ದಯವಿಟ್ಟು ಗಮನಿಸಿ, ಇವತ್ತು ಟ್ಯಾಕ್ಸ್ ಫ್ರೀ 12 ಲಕ್ಷದವರೆಗೆ ಇದೆ. 12 ಲಕ್ಷದವರೆಗೆ ನಮಗೆ ಟ್ಯಾಕ್ಸ್ ಫ್ರೀ ಸ್ಲ್ಯಾಬ್ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ, ಈಗ ಸದ್ಯಕ್ಕೆ ಒಬ್ಬರು ಉದಾಹರಣೆಗೆ 1 ಲಕ್ಷ ರೂಪಾಯಿ ಇನ್ಕಮನ್ನು ಪಡೆದುಕೊಳ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ, 30 ವರ್ಷದ ವಯಸ್ಸಿನವರು. ಆದರೆ ಅವರ ಸರ್ವೀಸಲ್ಲಿ ಮುಂದೆ ಹೋಗ್ತಾ ಅವರೇನಾಗುತ್ತೆ, ವಿತ್ ಎಕ್ಸ್ಪೀರಿಯನ್ಸ್ ಅವರ ಸ್ಯಾಲ್ರಿ ರೈಸ್ ಆಗ್ತಾ ಹೋಗುತ್ತೆ. ಸೊ ನ್ಯಾಚುರಲಿ ಅವರೇನಾಗುತ್ತಾರೆ, ಟ್ಯಾಕ್ಸ್ ಸ್ಲ್ಯಾಬಿಗೆ ಬರುತ್ತಾರೆ. ಸೊ ಇಲ್ಲಿ ಮುಖ್ಯವಾದ ವಿಚಾರ ಏನಂದರೆ, ಯಾವುದೇ ದೇಶ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದ್ತಾ ಇರುವಾಗ ಅಲ್ಲಿಯ ಟ್ಯಾಕ್ಸೇಷನ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಗೌರ್ಮೆಂಟ್ ಹ್ಯಾಸ್ ಟು ಪ್ರೊವೈಡ್ ಆಲ್ ದ ಇನ್ಫ್ರಾಸ್ಟ್ರಕ್ಚರ್ ಫಾರ್ ದ ಡೆವಲಪ್ಮೆಂಟ್ ಆರ್ ದ ಗ್ರೋತ್ ಆಫ್ ದ ಕಂಟ್ರಿ. ಆಗಿರುವಾಗ ಏನಾಗುತ್ತೆ, ಸೊ ದೇ ಹ್ಯಾವ್ ಟು ಕಲೆಕ್ಟ್ ಮೋರ್ ಟ್ಯಾಕ್ಸ್. ಸೊ ಅಲ್ಲಿ ಬೇರೆ ದಾರಿನೇ ಇಲ್ಲ. ಗೌರ್ಮೆಂಟಿಗೆ ಹಣ ಎಲ್ಲಿಂದ ಬರುತ್ತೆ ಅಂದರೆ ಟ್ಯಾಕ್ಸಿಂದ ಬರುತ್ತೆ. ಅದು ಯಾಕೆ ಕಲೆಕ್ಟ್ ಮಾಡ್ತಾರೆ ಅಂದರೆ, ಈ ರೀತಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಎಲ್ಲ ರೀತಿಯ ಏನು ಸೋಷಿಯಲ್ ಫೆಸಿಲಿಟೀಸ್ಗಳನ್ನು ಕೊಡಲಿಕ್ಕೆ ಅದನ್ನು ಕಲೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಅಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಕಂಟ್ರಿಯ ಎಕಾನಮಿ ಬೆಳೆದ ಹಾಗೆ, GDP ಬೆಳೆದ ಹಾಗೆ ಟ್ಯಾಕ್ಸೇಷನ್ ಜಾಸ್ತಿ ಆಗುತ್ತೆ, ಟ್ಯಾಕ್ಸ್ ಸ್ಲ್ಯಾಬ್ಗಳು ಕೂಡ ಜಾಸ್ತಿ ಆಗುತ್ತೆ, ಮತ್ತು ನಮ್ಮ ಇಂಡಿವಿಜುವಲ್ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಎವ್ರಿ ಇಯರ್ ನಾವೇನು ಮಾಡ್ತೀವಿ, ನಮ್ಮ ದೇಶದ ಟ್ಯಾಕ್ಸ್ ಸ್ಲ್ಯಾಬ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ನಮ್ಮ ಸ್ಯಾಲ್ರಿ ಜಾಸ್ತಿ ಆದಾಗೆ ನಾವು ಹೈಯರ್ ಟ್ಯಾಕ್ಸೇಷನ್ ಒಂದು ಸ್ಲ್ಯಾಬಿಗೆ ಬರ್ತಾ ಹೋಗ್ತೇವೆ. ಇವತ್ತು 5% ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಇದ್ದವರು ನಾಳೆ 10, 15, 20 ಈ ಥರ ಅಪ್ ಟು 30% ಬರ್ಬೋದು. ಇವತ್ತು ಮ್ಯಾಕ್ಸಿಮಮ್ ಟ್ಯಾಕ್ಸೇಷನ್ ಸ್ಲ್ಯಾಬ್ 30 ಇದ್ದರೆ, ಗೋಯಿಂಗ್ ಫಾರ್ವರ್ಡ್ ಇನ್ನೊಂದು 10 ವರ್ಷ ನಂತರ, 20 ವರ್ಷ ನಂತರ ಅದೇನಾಗ್ಬೋದು, ಅಪ್ ಟು 50% ತನಕ ಹೋಗ್ಬೋದು.
ಯಾಕಂದರೆ ಈಗಾಗಲೇ ಡೆವಲಪ್ಡ್ ಕಂಟ್ರೀಸಲ್ಲಿ ಈಗಾಗಲೇ ಅಮೇರಿಕಾ ಇರ್ಬೋದು, ಯುರೋಪಿಯನ್ ಕಂಟ್ರೀಸ್ಗಳಲ್ಲೆಲ್ಲ ಅಪ್ ಟು 50% ಟ್ಯಾಕ್ಸ್ ಸ್ಲ್ಯಾಬ್ ಬಹಳಷ್ಟು ದೇಶಗಳಲ್ಲಿದೆ, ಡೆವಲಪ್ಡ್ ಕಂಟ್ರೀಸಲ್ಲಿ. ಸೊ ಇದೇ ಸ್ಥಿತಿ ನಮ್ಮಲ್ಲಿ ಕೂಡ ಆಗುತ್ತೆ. ಸೊ ಹಾಗಾಗಿ ಇದು ಮೂರನ್ನೂ ನೀವು ಒಟ್ಟಿಗೆ ಗಮನಿಸಿದಾಗ ಏನಾಗುತ್ತೆ, LIC ಇನ್ವೆಸ್ಟ್ಮೆಂಟ್ ಇಟ್ ದ ಒನ್ ಆಫ್ ದ ಬೆಸ್ಟ್ ವೇ ಟು ಇನ್ವೆಸ್ಟ್. ಯಾಕಂದರೆ ಇಲ್ಲಿ ರಿಟರ್ನ್ಸ್ ಕೂಡ ಚೆನ್ನಾಗಿದೆ. ಆಗಲೇ ಹೇಳಿದೆ, ಇಟ್ ಕಮ್ಸ್ ಅಂಡರ್ 100% ಸೇಫ್ ಅಸೆಟ್ ಕ್ಲಾಸ್. ಸೇಫ್ ಅಸೆಟ್ ಕ್ಲಾಸಲ್ಲಿ ಗೆಟಿಂಗ್ 6 to 7% ಈಸ್ ವೆರಿ ಗುಡ್ ರಿಟರ್ನ್ಸ್. ಇಟ್ ಈಸ್ ಕರೆಕ್ಟ್ ರಿಟರ್ನ್ಸ್, ಇಟ್ ಇಸ್ ನಾಟ್ ಲೋ ರಿಟರ್ನ್ಸ್. ಯಾಕಂದರೆ ನಮ್ಮ ದೇಶದ ರೆಪೋ ರೇಟ್, RBIನ ರೆಪೋ ರೇಟ್ ಇರುವಂಥದ್ದೇ ಪ್ರಸ್ತುತ 5.5% ಇದೆ. ಗೋಯಿಂಗ್ ಫಾರ್ವರ್ಡ್ ಏನಾಗುತ್ತೆ, ಇನ್ನೊಂದು 15-20 ವರ್ಷಗಳಲ್ಲಿ ಇದು 0 ಹತ್ತಿರ ಹೋಗುತ್ತೆ, 1%, 2% ಹೀಗೆ ಹೋಗುತ್ತೆ. ಸೊ ಆದರೂ ಕೂಡ ಇಲ್ಲಿ ನಾವು LICಯ ಗ್ಯಾರಂಟಿಡ್ ಇನ್ವೆಸ್ಟ್ಮೆಂಟ್ಗಳಲ್ಲೆಲ್ಲ ನಿಮಗೆ ಅಪ್ ಟು 6 to 7% ಏನಿದೆ ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸ್, ಟ್ಯಾಕ್ಸ್ ಫ್ರೀ ಆಗಿ ರಿಟರ್ನ್ಸನ್ನು ನಾವು ತೊಗೊಳ್ತೇವೆ. ಉದಾಹರಣೆಗೆ ಉಮಂಗ್ ಅಂತ ಒಂದು ಜೀವನ್ ಉಮಂಗ್ ಅಂತ ಹೇಳಿ ಒಂದು ಲೈಫ್ ಟೈಮ್ ರಿಟರ್ನ್ಸ್ ಬರುವಂಥ ಪೆನ್ಷನ್ ಪ್ಲ್ಯಾನ್ ಇದೆ. ಅದರಲ್ಲಿ ಒಬ್ಬ ವ್ಯಕ್ತಿ 30 ವರ್ಷದ ವ್ಯಕ್ತಿ 5 ಲಕ್ಷದಂತೆ ಪ್ರತಿ ವರ್ಷ ಇನ್ವೆಸ್ಟ್ ಮಾಡಿದರೆ 15 ವರ್ಷ ಕಟ್ಟಿದರೆ ಹತ್ತಿರ 75 ಲಕ್ಷ ಅವರು ಪೇ ಮಾಡ್ತಾರೆ. ಜೀವಮಾನ ಪರ್ಯಂತ 5 ಲಕ್ಷ ರೂಪಾಯಿನ ಅವರು ಟ್ಯಾಕ್ಸ್ ಫ್ರೀಯಾಗಿ ತೊಗೊಳ್ಬೋದು. ಜೀವಮಾನ ಪರ್ಯಂತ ಟ್ಯಾಕ್ಸ್ ಫ್ರೀಯಾಗಿ, ಯಾವುದೇ ಟ್ಯಾಕ್ಸ್ ಸ್ಲ್ಯಾಬ್ ಎಷ್ಟೇ ಹೋಗಲಿ, ಅವರ ಇನ್ಕಮ್ ಸ್ಲ್ಯಾಬ್ ಎಷ್ಟೇ ಟ್ಯಾಕ್ಸ್ ಸ್ಲ್ಯಾಬ್ ಎಷ್ಟೇ ಹೋಗಲಿ, ಅಥವಾ ಗೌರ್ಮೆಂಟಿನ ಟ್ಯಾಕ್ಸೇಷನ್ ಎಷ್ಟೇ ಮೇಲೆ ಹೋಗಲಿ, ಇವರಿಗೆ ಜೀವಮಾನ ಪರ್ಯಂತ 5 ಲಕ್ಷ ರೂಪಾಯಿ ಟ್ಯಾಕ್ಸ್ ಫ್ರೀ ಆಗಿ ಬರುತ್ತೆ. ಅದು ಆಲ್ಮೋಸ್ಟ್ ಹತ್ತಿರ 3 crores ಆಗುತ್ತೆ. ಇನ್ನು ಅವರ ನಂತರ ಅಂದರೆ 100 ಇಯರ್ಸನ್ನು ಕೌಂಟ್ ಮಾಡಿದಾಗ ಅವರ ನಂತರ ಏನು ಅವರಿಗೆ ನಾಮಿನಿಗೆ ಹೋಗುತ್ತೆ ಅಥವಾ ಅವರ ಮಕ್ಕಳಿಗೆ ಹೋಗುತ್ತೆ, ನೆಕ್ಸ್ಟ್ ಜನ್ರೇಷನಿಗೆ, ಅದು ಆಲ್ಮೋಸ್ಟ್ 7 crores ಹತ್ರ ಬರುತ್ತೆ. ಸೊ 7 crore ಪ್ಲಸ್ 3 crore 10 crores ಅಷ್ಟೂ ಕೂಡ ಟ್ಯಾಕ್ಸ್ ಫ್ರೀ ಆಗಿ ಬರುತ್ತೆ. ಸೊ ಇಟ್ ಇಸ್ ಎ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಹಾಗಾಗಿ ಇದು ಅಂಡರ್ ಸೆಕ್ಷನ್ 1010ಡಿಯಲ್ಲಿ ಬರುತ್ತೆ. ಮಿತ್ರರು ಎಷ್ಟು ಹೇಳ್ತಾ ಇದಿಷ್ಟು ವಿಚಾರಗಳು, ಒಂದು ಕ್ಯಾಪಿಟಲ್ ಪ್ರೊಟೆಕ್ಷನ್, ಇನ್ನೊಂದು ರಿಟರ್ನ್ಸ್ ದಟ್ ಈಸ್ ಟ್ಯಾಕ್ಸ್ ಫ್ರೀ ಅಥವಾ ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸ್, ಪ್ಲಸ್ ಟ್ಯಾಕ್ಸೇಷನ್ ಅಡ್ವಾಂಟೇಜಸ್. ಸೊ ಫಾರ್ ದ ನೆಕ್ಸ್ಟ್ ಎಂಟೈರ್ ಲೈಫ್, ಐ ಮೀನ್ ಥ್ರೂಔಟ್ ದ ಲೈಫ್. ಸೊ ಇದು ಇಡೀ ನಮ್ಮ ಜೀವಮಾನ ಪರ್ಯಂತ ಆ ಒಂದು ಬೆನಿಫಿಟನ್ನು ನಾವು ತೊಗೊಳ್ಬೋದು ಅಂತ ಹೇಳ್ತಾ ಎಲ್ರಿಗೂ ಕೂಡ ಮತ್ತೊಮ್ಮೆ ಶುಭ ಹಾರೈಸ್ತಾ, ಈ ಒಂದು ಇನ್ವೆಸ್ಟ್ಮೆಂಟ್ LICಯ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಬೋದು. ಇತ್ತೀಚೆಗೆ ತಾನೇ ಜೀವನ್ ಶ್ರೀ, ನವಜೀವನ್ ಶ್ರೀ ಅಂತ ಹೇಳಿ ಒಂದು ಪ್ಲ್ಯಾನ್ ಲಾಂಚ್ ಆಗಿದೆ. ಅದ್ಭುತವಾಗಿ ಆ ಒಂದು ಪ್ಲ್ಯಾನನ್ನು ಕೊಟ್ಟಿದ್ದಾರೆ. ಅದೇನೆಂದರೆ ಇಟ್ ಈಸ್ 100% ಗ್ಯಾರಂಟಿಡ್ ಫಾರ್ ನೆಕ್ಸ್ಟ್ 20 years. ಸೊ ಅಲ್ಲಿ 8.5 to 9.5% ವರೆಗೆ ಆನ್ ದ ಟ್ಯಾಬ್ಯುಲರ್ ಪ್ರೀಮಿಯಮ್ ಮೇಲೆ, ಅಂದರೆ ನಾವು ಕಟ್ಟುವಂಥ ಪ್ರೀಮಿಯಮ್ ಮೇಲೆ ಅಪ್ ಟು 9.5% ತನಕ ಗ್ಯಾರಂಟಿಡ್ ರಿಟರ್ನ್ಸನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ. ಈಗಾಗಲೇ ಹೇಳಿದೆ, ಇವತ್ತಿನ ಇಂಥ ಅನ್ಸರ್ಟನ್ ಡೇಸಲ್ಲಿ ಫಾರ್ ದ ನೆಕ್ಸ್ಟ್ 20 years ವರೆಗೆ ನಮಗೆ ಗ್ಯಾರಂಟಿಡ್ ಆಗಿ ಸಿಗುತ್ತೆ. ಅಂದರೆ ಇಟ್ ದ ಬೆಸ್ಟ್ ವೇ ಟು ಬಿಲ್ಡ್ ಅವರ್ ಕಾರ್ಪಸ್. ಸೊ ಇಷ್ಟು ಹೇಳ್ತಾ ಎಲ್ರಿಗೂ ಕೂಡ ಶುಭವಾಗಲಿ. ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳ್ತಾ, ನಮ್ಮ ಫೋನ್ ನಂಬರ್ 9480183740. ಎಲ್ಲರಿಗೂ ಕೂಡ ಶುಭವಾಗಲಿ. ಥ್ಯಾಂಕ್ ಯು. ನಮಸ್ತೆ.